ಪರಮವೀರ ಚಕ್ರ ಪ್ರಶಸ್ತಿ ಪಡೆದ ವೀರಯೋಧ ಭಾರತಾಂಬೆಯ ಹೆಮ್ಮೆಯ ಸುಪುತ್ರ ಲೆಫ್ಟಿನೆಂಟ್ ಸಂಜಯ್ ಕುಮಾರ್ ಅವರು ಡಿಸೆಂಬರ್ 27ರಂದು ಪುತ್ತೂರಿಗೆ ಆಗಮಿಸಲಿದ್ದು ಅವರಿಗೆ ಬೃಹತ್ ಅಭಿನಂದನಾ ಸಮಾರಂಭವು ಬಪ್ಪಳಿಗೆ ಅಂಬಿಕಾ ವಿದ್ಯಾಲಯ ಸಿಬಿಎಸ್ಇಯ ಶ್ರೀ ಶಂಕರ್ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ವಸಂತ್ ಪಿ ಹಾಗೂ ಅಂಬಿಕಾ ವಿದ್ಯಾಸಂಸ್ಥೆಯ ಸಂಚಾಲಕ ಸುಬ್ರಹ್ಮಣ್ಯ ನಟ್ಟೋಜ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪುತ್ತೂರಿನ ಮಾಜಿ ಸೈನಿಕರ ಸಂಘ ಹಾಗೂ ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರ ಸಹಯೋಗದೊಂದಿಗೆ ನಡೆಯುವ ಈ ಕಾರ್ಯಕ್ರಮ ಪುತ್ತೂರಿನ ಇತಿಹಾಸದ ಪುಟದಲ್ಲಿ ದಾಖಲಾಗಲಿದೆ ಎಂದು ಹೇಳಿದರು. ಡಿಸೆಂಬರ್ 27ರಂದು ಬೆಳಗ್ಗೆ 9 ಗಂಟೆಗೆ ದರ್ಬೆ ವೃತ್ತದ ಬಳಿಯಿಂದ ಮೆರವಣಿಗೆಯು ಆರಂಭಗೊಂಡು ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಸಾಗಿ ಶ್ರೀಧರ್ ಭಟ್ ವಾಣಿಜ್ಯ ಸಂಕೀರ್ಣದ ಮುಂಭಾಗದ ಮೂಲಕ ಕಿಲ್ಲೆ ಮೈದಾನದ ಬಳಿ ಇರುವ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ತನಕ ಸಾಗಿ ಬರಲಿದೆ. ಈ ಮೆರವಣಿಗೆಯಲ್ಲಿ ಲೆಫ್ಟಿನೆಂಟ್ ಸಂಜಯ್ ಕುಮಾರ್ ಅವರನ್ನ ರಥದಲ್ಲಿ ಕುಳ್ಳಿರಿಸಿ ಕರೆತರಲಾಗುತ್ತದೆ. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಚೆಂಡೆ, ಗೊಂಬೆ, ಸ್ತಬ್ಧ ಚಿತ್ರಗಳು ಜೊತೆ ಸೇರಲಿವೆ. ನೂರಾರು ಆಟೋ ರಿಕ್ಷಾಗಳು ಮೆರವಣಿಗೆಯಲ್ಲಿ ಭಾಗಿಯಾಗಲಿವೆ. ಮೆರವಣಿಗೆಯ ವೇಳೆ ವ್ಯಾಪಾರಸ್ಥರು ಜನಸಾಮಾನ್ಯರಿಗೆ ಈ ವೀರ ಸಾಹಸಿಗೆ ಹಾರಾರ್ಪಣೆ ಮೂಲಕ ಗೌರವಿಸುವುದಕ್ಕೆ ಅವಕಾಶವಿರುತ್ತದೆ ಎಂದವರು ಹೇಳಿದರು. ಕಳೆದ ಬಾರಿ ಕೂಡ ಜುಲೈ 26ರಂದು ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಸೈನಿಕರಿಗೆ ನೀಡುವಂತಹ ಅತ್ಯುತ್ತಮ ಪ್ರಶಸ್ತಿ ಪರಮವೀರ ಚಕ್ರ ಪುರಸ್ಕೃತ ಶ್ರೀ ಯೋಗೇಂದ್ರ ಕುಮಾರ್ ಹಾಗೆ ವೀರಚಕ್ರ ಪುರಸ್ಕೃತ ಶ್ರೀ ನವೀನ್ ನಾಗಪ್ಪ ಅವರು ಪುತ್ತೂರಿಗೆ ಆಗಮಿಸಿ ಅವರಿಗೆ ಅದ್ದೂರಿಯ ಮೆರವಣಿಗೆ ಮೂಲಕ ಸ್ವಾಗತಿಸಿ ಕಿಲ್ಲೆ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಸಿದರು. ಈ ಬಾರಿ ಪರಮವೀರ ಚಕ್ರ ಪುರಸ್ಕೃತ ಶ್ರೀ ಸಂಜಯ್ ಕುಮಾರ್ ಅವರು ಬರುವರಿದ್ದಾರೆ. ಆ ಪ್ರಯುಕ್ತ ನಾವು ಇಲ್ಲಿ ಪುತ್ತೂರಿನ ಎಲ್ಲ ಜನತೆ ಸೇರಿ ಸಾರ್ವಜನಿಕರು ಸೇರಿ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದು ದಿನಾಂಕ 27/12/25ರಂದು ಬೆಳಿಗ್ಗೆ 9 ಗಂಟೆ ಸರಿಯಾಗಿ ದರ್ಬೆ ವೃತ್ತದಿಂದ ಮೆರವಣಿಗೆ ಮೂಲಕ ಅವರನ್ನು ಸ್ವಾಗತಿಸಲಿದ್ದಾರೆ. 11 ಗಂಟೆ ತದನಂತರ ಅಮರ್ ಜವಾನ್ ಜ್ಯೋತಿ ಬಳಿ ಬಂದು ವೀರ ಸೈನಿಕರಿಗೆ ಗೌರವವನ್ನು ಅರ್ಪಿಸಿ ಆನಂತರ ಅಂಬಿಕಾ ಸಂಸ್ಥೆಯ ಶಂಕರ ಸಭಾಭವನ ಇಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅದನ್ನು 1-1:30 ಗಂಟೆ. ಆನಂತರ ಎಲ್ರಿಗೂ ಅಂಬಿಕಾ ಸಂಸ್ಥೆಯ ವತಿಯಿಂದ ಮಾಜಿ ಸೈನಿಕರಿಗೆ ಅಥವಾ ಸೈನಿಕರಿಗೆ ಪುತ್ತೂರಿನ ಎಲ್ಲ ನಾಗರಿಕರಿಗೂ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಉಸ್ತುವಾರಿ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ, ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕ ಗೋಕುಲ್ನಾಥ್, ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿ ಉಲ್ಲಾಸ್ ಪೈ, ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಗಣೇಶ್ ಪ್ರಸಾದ್ ಎ, ಅಂಬಿಕಾ ಮಹಾವಿದ್ಯಾಲಯದ ಪ್ರಾಂಶುಪಾಲ ರಾಕೇಶ್ ಕಮಾಚೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.